ನಾನೇನು ಕೇಳ್ತಿದ್ದೀನಿ ಅಂದರೆ ಪ್ರಧಾನಮಂತ್ರಿಯವರು ಕರೆಕ್ಟಾಗಿ ಪ್ರೇಯರ್ ಮಾಡಿದಾಗ BJP ಪಾರ್ಟಿಯವರು ಇದನ್ನ ಯಾಕೆ ಫಾಲೋ ಮಾಡಲ್ಲ? ಕ್ರಿಶ್ಚಿಯನ್ರ ಮೇಲೆ ಇದು ಇವಾಗ ಫಸ್ಟು ಮುಸ್ಲಿಮರ ಮೇಲೆ ಮಾಡ್ತಿದ್ರಿ, ಇವಾಗ ಕ್ರಿಶ್ಚಿಯನ್ಸ್ ಮೇಲೆ ಮಾಡ್ತಿದ್ದೀರಾ, ನೆಕ್ಸ್ಟ್ ಯಾರ ಮೇಲೆ ಮಾಡ್ತೀರಿ ಸರ್? ಈಗ ನಿಮ್ಮದು ಹೆಂಗಿದೆ ಅಂದರೆ ಜನರಲೈಸ್ ಮಾಡ್ತಾಯಿದ್ದೀರಿ. ನೀವು ಜನರಲೈಸ್ ಮಾಡ್ತಾಯಿದ್ದೀರಿ. ನಮಗೆ ಕ್ರಿಶ್ಚಿಯನ್ರು ಮಾಡುವ ಮತಾಂತರದ ಪ್ರಕ್ರಿಯೆ ಬಗ್ಗೆ ಮಾತ್ರ ನಮ್ಮ ಆಕ್ಷೇಪಣೆ ಇದೆ, ಪ್ರಾರ್ಥನೆ ಬಗ್ಗೆ ಇಲ್ಲ. ಕೇಳಿ ಪ್ರಾರ್ಥನೆ ಬಗ್ಗೆ ಇಲ್ಲ. ಇಸ್ಲಾಂ ಹೆಸರಿನಲ್ಲಿ ನಡೆಯುವ ಭಯೋತ್ಪಾದನೆ ಬಗ್ಗೆ ಮಾತ್ರ ನಮ್ಗೆ ಆತಂಕ ಇದೆ. ಇಸ್ಲಾಂನವ್ರು ಹೋಗಿ ನಮಾಜ್ ಮಾಡೋದ್ರ ಬಗ್ಗೆ ನಮಗಿಲ್ಲ. ನಮಗೆ ನಮಾಜ್ ಮಾಡೋದ್ರ ಬಗ್ಗೆ ನಮ್ಮ ಆಕ್ಷೇಪಣೆ ಇಲ್ಲ. ಇನ್ ದ ನೇಮ್ ಆಫ್ ಇಸ್ಲಾಂ ನಡೆಸುವಂಥ ಭಯೋತ್ಪಾದನೆ ಬಗ್ಗೆ ನಮಗೆ ಆತಂಕ ಇದೆ. ಹಾಗೆಯೇ ಕ್ರಿಶ್ಚಿಯಾನಿಟಿಯ ಹೆಸರಿನಲ್ಲಿ ನಡೆಸುವ ಪ್ರಾರ್ಥನೆ ಬಗ್ಗೆ ನಮಗೇನು ಆತಂಕ ಇಲ್ಲ. ಚರ್ಚಿಗೆ ಹೋಗೋದ್ರ ಬಗ್ಗೆ ನಮಗೇನು ಆತಂಕ ಇಲ್ಲ. ನೀವು ಆ ಜೀಸಸ್ನೇ ಭಗವಂತ ಅನ್ನೋದ್ರ ಬಗ್ಗೆ ನಮಗೇನು ಒಂದು ಗುಲಗಂಜಿ ತೂಕದಲ್ಲೂ ಕೂಡ ನಮಗೆ ಅಪನಂಬಿಕೆ ಇಲ್ಲ. ಅದರ ಹೆಸರಿನಲ್ಲಿ ನಡೆಸುವ ಮತಾಂತರದ ಬಗ್ಗೆ ಮಾತ್ರ ಆಕ್ಷೇಪಣೆ ಇದೆ. ಹಾಗಾಗಿ ಎರಡನ್ನೂ ನೀವು ಕ್ಲಬ್ಬಾಗಿ ನೋಡಬೇಡಿ. ಕ್ರಿಶ್ಚಿಯನ್ ಕಂಟ್ರಿ ಅಂತೇಳಿ ಡಿಕ್ಲೇರ್ ಮಾಡ್ಕೊಂಡಿದ್ದಾವಲ್ಲ, ಅಲ್ಲಿ ಆಗುವ ಅತ್ಯಾಚಾರದ 1% ನಮ್ಮ ದೇಶದಲ್ಲಿ ಕ್ರಿಶ್ಚಿಯನ್ರ ಮೇಲೆ ಆಗಲ್ಲ.